ನಮಸ್ಕಾರ. ಭಾರತದ ಗಡಿಗೆ 60,000 ಚೀನಿ ಸೈನಿಕರು. ಡ್ರ್ಯಾಗನ್ ಸಂಹಾರಕ್ಕೆ ಭಾರತದ 10 ಯುದ್ಧಾಸ್ತ್ರ. ಬಿಗ್ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಭಾರತ ಮಾಡಿದ್ದೇನು? ಕೆಂಪು ದೇಶದ ಮಸಲತ್ತನ್ನ ಮಣ್ಣಾಗಿಸುತ್ತಾ ಮೋದಿ ಪಡೆ. ಚೀನಾ ಕಾಲ್ಕೆರೆದು ಜಗಳಕ್ಕೆ ಬಂದ್ರೆ ತಕ್ಕ ಶಾಸ್ತಿ ಮಾಡುತ್ತೆ ಭಾರತ. ಕುತಂತ್ರಿ ದೇಶಕ್ಕೆ ದಿಟ್ಟ ಸಂದೇಶ ಕೊಡುತ್ತಾ 2020ರ ಭಾರತ. ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ, ಶತ್ರು ಸಂಹಾರ ಯಾಗ. ನಾನು ಚೈತ್ರ ರಾಜ್. ಭಾರತದ ಗಡಿಗೆ 60,000 ಚೀನಿ ಸೈನಿಕರು. ಡ್ರ್ಯಾಗನ್ ಸಂಹಾರಕ್ಕೆ ಭಾರತದ 10 ಯುದ್ಧಾಸ್ತ್ರ. ಬಿಗ್ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಭಾರತ ಮಾಡಿದ್ದೇನು? ಕುತಂತ್ರಿ ಚೀನಾ ಪರಮ ಪಾಪಿ ಡ್ರ್ಯಾಗನ್ ರಾಷ್ಟ್ರಕ್ಕೆ ಎಷ್ಟೇ ಛೀಮಾರಿ ಹಾಕಿದ್ರೂ ಈ ಜನ್ಮಕ್ಕೆ ಬುದ್ಧಿ ಬರೋ ಹಾಗೆ ಕಾಣ್ತಿಲ್ಲ. ನಾವು ಶಾಂತಿ ಬಯಸ್ತೀವಿ ಅಂತ ಬಾಯಲ್ಲಿ ಮಂತ್ರ ಪಠಿಸ್ತಾ ಇರೋ ದೈತ್ಯ ರಾಷ್ಟ್ರ ಮಾತ್ರ ಮತ್ತೆ ಅದೇ ಹೇಸಿಗೆ ತಿನ್ನೋ ಕೆಲಸವನ್ನೇ ಮಾಡ್ತಾ ಇದೆ. ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಚೀನಾ ಕೂಡ ಅದೇ ರೀತಿ ಡೊಂಕಾಗೆ ಆಡ್ತಾ ಇದೆ. ಗಡಿ ಭಾಗದಲ್ಲಿ ಒಂದಲ್ಲ ಒಂದು ಖ್ಯಾತೆ ತೆಗೆಯೋ ಕೆಂಪು ರಾಷ್ಟ್ರ ಈಗ ಮತ್ತೆ ಭಾರತದ ವಿರುದ್ಧ ಕಾಲ್ಕೆರೆದು ನಿಂತಿದೆ. ಆದ್ರೆ ಶತ್ರು ರಾಷ್ಟ್ರದ ಹೆಡೆಮುರಿ ಕಟ್ಟಲು ಭಾರತ ಕೂಡ ಅದೇ ರೀತಿಯಲ್ಲಿ ಸಜ್ಜಾಗಿದೆ. ಶತ್ರು ಸಂಹಾರ ಯಾಗಕ್ಕೆ ಪಣ ತೊಟ್ಟಿ ನಿಂತಿದೆ ಮೋದಿ ಪಡೆ. ಲಡಾಖ್ ಭಾಗದಲ್ಲಿ ಈ ಹಿಂದೆ ತನ್ನ ಸೈನಿಕರನ್ನ ಚೂ ಬಿಟ್ಟಿದ್ದ ದೈತ್ಯ ರಾಷ್ಟ್ರ ಇದೀಗ ಮತ್ತೆ ಅದೇ ಕುಕೃತ್ಯಕ್ಕೆ ಕೈ ಹಾಕಿದೆ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 60,000 ಸೈನಿಕರನ್ನ ಭಾರತದ ಉತ್ತರ ಭಾಗದ ಗಡಿಯುದ್ದಕ್ಕೂ ನಿಯೋಜಿಸಿದೆ. ಕಳೆದ ಕೆಲ ತಿಂಗಳ ಹಿಂದೆ ಕತ್ತಲಲ್ಲಿ ಕ್ರೇಕ್ ಮಾಡಿ ರಕ್ತ ದೋಕುಳಿಯಾಡಿದ್ದ ಕೆಂಪು ರಾಷ್ಟ್ರಕ್ಕೆ ಈ ಬಾರಿ ಬುದ್ಧಿ ಕಲಿಸೋಕೆ ಭಾರತ ಕೂಡ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. ಡ್ರ್ಯಾಗನ್ ಸಂಹಾರಕ್ಕೆ ಭಾರತದ ಬಳಿ ಇರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಅಸ್ತ್ರಗಳು ತಯಾರಾಗಿವೆ. ಭಾರತದ ಬತ್ತಳಿಕೆಯಲ್ಲಿರೋ ಆ ಅಸ್ತ್ರಗಳನ್ನ ಬಿಟ್ಟಿದ್ದೇ ಆದಲ್ಲಿ ಶಕುನಿ ಚೀನಾ ಪೀಸ್ ಆಗತ್ತೆ. ವೈರಿ ರಾಷ್ಟ್ರಗಳನ್ನ ಸದ್ದಿಲ್ಲದೆ ಸದೆ ಬಡಿಯೋ ಸಾಮ್ರಾಟನಾಗಿ ಮಿಂಚ್ತಾ ಇರೋ ಭಾರತ ಈಗ ಕೆಂಪು ದೇಶಕ್ಕೆ ತಕ್ಕ ಪಾಠ ಕಲಿಸೋಕೆ ರೆಡಿಯಾಗಿದೆ. ಬಿಗ್ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಭಾರತ ಮಾಡಿರೋ ಆ ಒಂದು ಮಾಸ್ಟರ್ ಪ್ಲಾನ್ ಬಗ್ಗೆ ಕೇಳಿದ್ರೆ ನೀವು ಕೂಡ ಬೆರಗಾಗ್ತೀರಾ. ಕಾಲ್ಕೆರೆದು ನಿಂತವರ ಸೊಲ್ಲಡಗಿಸುತ್ತ ಭಾರತ. ಗಡಿ ದಾಟಿದ್ರೆ ಚೀನಾಗೆ ಗೊನ್ನ ಗ್ಯಾರಂಟಿ. ಚೀನಾ ಎಂಬ ಪರಮ ಪಾಪಿ ದೇಶವನ್ನ ಪಾತಾಳಕ್ಕೆ ದೂಡುವ ಮಹಾನ್ ಕಾರ್ಯಕ್ಕೆ ಭಾರತ ಕೈ ಹಾಕಿದೆ. 1962ರ ಭಾರತವಲ್ಲ, ಇದೀಗ 2020ರ ಭಾರತ ಅನ್ನೋ ಸಂದೇಶದ ಹಿಂದಿದೆ ಮೋದಿಯ ರಣಕಹಳೆ. ಭಾರತ ಬದಲಾಗಿದೆ. ಡ್ರ್ಯಾಗನ್ ರಾಷ್ಟ್ರವನ್ನ ಪೀಸ್ ಮಾಡೋ ಸಾಮರ್ಥ್ಯ ಭಾರತಕ್ಕಿದೆ. ಪ್ರತಿಯೊಂದು ಆಯಾಮದಲ್ಲೂ ಕೂಡ ಭಾರತ ದೈತ್ಯ ದೇಶ ಚೀನಾಕ್ಕೆ ಸೆಡ್ಡು ಹೊಡೆಯಬಲ್ಲದು. ಯಾವ ಕೆಂಪು ರಾಷ್ಟ್ರವನ್ನ ಕಂಡು ಭಾರತ ಘಡ ಅಂತ ನಡುಗ್ತಾ ಇತ್ತೋ ಈಗ ಅವೆಲ್ಲವೂ ಉಲ್ಟಾ ಆಗಿದೆ. ಈಗ ಭಾರತದ ಹೆಸರು ಕೇಳಿದ್ರೆ ಸಾಕು
ವೈರಿ ರಾಷ್ಟ್ರ ಚೀನಾ ಕನಸಲ್ಲೂ ಕೂಡ ಬೆಚ್ಚಿ ಬೀಳುತ್ತೆ. ಇಷ್ಟಾಗಿಯೂ ಪರಮ ಕುತಂತ್ರಿ ಚೀನಾ ಭಾರತದ ಗಡಿಯಲ್ಲಿ 60,000 ಸೈನಿಕರನ್ನ ನಿಯೋಜಿಸಿದ್ದೇಕೆ? ಕಾಲ್ಕೆರೆದು ಬಂದ ಜಗಳ ಗಂಟನಿಗೆ ತಕ್ಕ ಶಾಸ್ತಿ ಮಾಡೋ ಕಾಲ ಬಂತ. ಗಡಿ ದಾಟಿ ಬಂದ ರಣಹೇಡಿಗಳ ಹೆಡೆಮುರಿಗೆ ಭಾರತದ ಬಳಿ ಇರೋ ಆ 10 ಪವರ್ಫುಲ್ ಅಸ್ತ್ರಗಳು ಯಾವುದು? ಚೀನಾಗಿಂತಲೂ ಭಾರತ ಯಾವ ರೀತಿ ಸ್ಟ್ರಾಂಗ್ ಆಗಿದೆ? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಚೀನಾ ಗಡಿಯಲ್ಲಿ 60,000 ಸೈನಿಕರನ್ನ ಛೂ ಬಿಟ್ಟಿದ್ದೇಕೆ? ಕೆಲ ತಿಂಗಳ ಹಿಂದೆ ಲಡಾಖ್ ಗಡಿ ಭಾಗದಲ್ಲಿ ಕಗ್ಗತ್ತಲಲ್ಲಿ ತನ್ನ ಸೈನಿಕರನ್ನ ನುಸುಳಿ ಬಿಟ್ಟಿದ್ದ ಚೀನಾ ಇದೀಗ ಮತ್ತೆ ಅದೇ ರೀತಿ ದುಷ್ಕೃತ್ಯಕ್ಕೆ ಕೈ ಹಾಕಿದೆ. ಚೀನಾ ಭಾರತದ ಉತ್ತರ ಭಾಗದ ಗಡಿಯುದ್ದಕ್ಕೂ 60,000 ಯೋಧರನ್ನ ನಿಯೋಜಿಸಿದೆ. ಈ ಬಗ್ಗೆ ಅಮೆರಿಕವೇ ಭಾರತವನ್ನ ಎಚ್ಚರಿಸಿದೆ. ನಾವು ಕೂಡ ನಿಮ್ಮ ಬೆನ್ನಿಗೆ ನಿಂತಿದ್ದೇವೆ ಎನ್ನುವುದರ ಮೂಲಕ ತನ್ನ ಪರಮ ಶತ್ರು ಚೀನಾಗೆ ಖಡಕ್ ಸಂದೇಶ ರವಾನಿಸಿದೆ. ಭಾರತದ ಗಡಿ ಭಾಗವನ್ನ ಮತ್ತೆ ಆಕ್ರಮಿಸಿಕೊಳ್ಳೋ ಉದ್ದೇಶದಿಂದ ಆಗಾಗ ತನ್ನ ಸೇನೆಯನ್ನ ಇನ್ಸ್ಟಾಲ್ಮೆಂಟ್ ರೀತಿಯಲ್ಲಿ ಛೂ ಬಿಡ್ತಾ ಇದೆ. ಇಷ್ಟು ದಿನ ಬಾಯಿ ಮಾತಿನಲ್ಲೇ ಕುತಂತ್ರಿ ಚೀನಾಗೆ ವಾರ್ನ್ ಮಾಡ್ತಾ ಇದ್ದ ಭಾರತ ಈಗ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿದೆ. ಚೀನಾದ ಬುಡಕ್ಕೆ ಕೈ ಹಾಕಿದೆ. ಕೆಂಪು ಸೇನೆ ಸಂಹಾರಕ್ಕೆ ಭಾರತದ 10 ಬ್ರಹ್ಮಾಸ್ತ್ರ ಸಿದ್ಧವಾಗಿದೆ. ಮೇರೆ ಮೀರಿ ಬಂದ್ರೆ ಅಂಥವರ ಮಸಲತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಕಾಲ ಸನಿಹ ಬಂತ ಅನ್ನೋ ಪ್ರಶ್ನೆ ಹುಟ್ಟಿದೆ. 60,000 ಸೈನಿಕರನ್ನ ಹಿಮ್ಮೆಟ್ಟಿಸಲು ಭಾರತ ಮಾಡಿರೋ ಮಾಸ್ಟರ್ ಪ್ಲಾನ್ ಏನು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಕೆಂಪು ದೇಶಕ್ಕೆ ಖೆಡ್ಡ ತೋಡೋಕೆ ಭಾರತ ಏನೆಲ್ಲ ಪ್ಲಾನ್ ಮಾಡಿದೆ ಅನ್ನೋದನ್ನ ಒಮ್ಮೆ ನೋಡೋಣ. ಚೀನಾ ಸೇನೆಗೆ ಟಕ್ಕರ್ ಕೊಟ್ಟ ಭಾರತೀಯ ಸೇನೆ. ಲಡಾಖ್ ಗಡಿ ಭಾಗದಲ್ಲಿ ಖ್ಯಾತಿ ತೆಗೆದಿದ್ದ ಕೆಂಪು ದೇಶಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಕೊಟ್ಟಿತ್ತು. ಜಾಗತಿಕ ಮಟ್ಟದಲ್ಲಿಯೇ ದೈತ್ಯ ದೇಶ ಮುಖಭಂಗ ಅನುಭವಿಸಿತ್ತು. ಚೀನಾ ಸೈನಿಕರ ರುಂಡವನ್ನ ಚೆಂಡಾಡಲು ಭಾರತ ಕೂಡ ತನ್ನ ಸೇನೆಯನ್ನ ನಿಯೋಜಿಸಿತ್ತು. ನಮ್ಮ ಸೈನಿಕರು ಪಾಪಿ ದೇಶದ ಸೈನಿಕರ ಸೊಲ್ಲಡಗಿಸಿದ್ರು. ಯಾವಾಗ ಭಾರತ ಗಡಿಯುದ್ದಕ್ಕೂ ತನ್ನ ಸೇನೆಯನ್ನ ನಿಯೋಜಿಸಿತೋ ಒಳಗೊಳಗೆ ಬೆವತಿಕೊಂಡ ಕಮ್ಯುನಿಸ್ಟ್ ದೇಶ ನಿಧಾನವಾಗಿ ಶಾಂತಿ ಮಂತ್ರ ಪಠಿಸೋಕೆ ಶುರು ಮಾಡಿತು. ಭಾರತದ ಪವರ್ಗೆ ಬೆಚ್ಚಿ ಬಿದ್ದ ಬೆಂಕಿ ಉಗುಳೋ ದೇಶ ಸ್ವಲ್ಪ ದಿನ ಸೈಲೆಂಟ್ ಕೂಡ ಆಯಿತು. भारत एवं चाइना का सीमा का प्रश्न अभी तक अनसुलझा है. भारत और चाइना की बाउंड्री का कस्टमरी और ट्रेडिशनल अलाइनमेंट चाइना नहीं मानता है. यह सीमा रेखा वेल एस्टेब्लिश्ड भौगोलिक सिद्धांतों पर आधारित है, जिसकी पुष्टि न केवल ट्रीटीज और एग्रीमेंट्स द्वारा बल्कि हिस्टोरिक यूसेज और प्रैक्टिसेस द्वारा भी सभापति महोदय हुई है. ಇದು 19ನೇ ಶತಮಾನದ ಭಾರತವಲ್ಲ, ಇದು 20ನೇ ಶತಮಾನದ ಭಾರತ. ಶತ್ರುಗಳಿಗೆ ಸರಿಯಾದ ಗುನ್ನ ಇಡೋ ಭಾರತ. ಸಮಯ ಸಂದರ್ಭ ಬಂತು ಅಂದ್ರೆ ಶತ್ರು ರಾಷ್ಟ್ರದ ವಿರುದ್ಧ ನಾವು ಪರಮಾಣು ಯುದ್ಧಕ್ಕೂ ಸಿದ್ಧ ಅನ್ನೋ ಖಡಕ್ ಸಂದೇಶ ರವಾನಿಸಿದ್ರು ರಾಜನಾಥ್ ಸಿಂಗ್. ನಾವು ಮೊದಲು ಅಣುಬಾಂಬ್ ಹಾಕೋಲ್ಲ, ನೀತಿ ಬದಲಿಸಿದ್ದೇವೆ ಅಂತ ಈ ಹಿಂದೆ ಹೇಳಿದ್ರು. ಅದು ಆಗ ಪಾಕಿಸ್ತಾನಕ್ಕೆ ಕೊಟ್ಟ ಸಂದೇಶವಾಗಿತ್ತು. ಆದ್ರೆ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಚೀನಾಗೂ ಕೂಡ ಅನ್ವಯವಾಗುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ನವ ಭಾರತ ಯಾವ ಲೆವೆಲ್ಗೆ ಸ್ಟ್ರಾಂಗ್ ಇದೆ ಅಂತ. बात सच है कि जहाँ तक हमारी न्यूक्लियर पॉलिसी का सवाल है उसमें नो फर्स्ट यूज कि आज तक हमारी पॉलिसी यही है. अब भविष्य में क्या होगा यह सब परिस्थितियों पर निर्भर करता है. ಕೆಲ ಪ್ರಾಂತ್ಯಗಳಲ್ಲಿ ಸೇನೆ ನಿಯೋಜಿಸಲು ಚೀನಾ ಅಸಮರ್ಥ. ಚೀನಾ ಭಾರತಕ್ಕಿಂತಲೂ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರೋ ರಾಷ್ಟ್ರ. ಆದ್ರೆ ಭೌಗೋಳಿಕವಾಗಿ ಕೆಂಪು ರಾಷ್ಟ್ರದ ವಿಸ್ತಾರ ಭಾರತಕ್ಕಿಂತಲೂ ಕಡಿಮೆ ಇದೆ. ಭಾರತ ಎಷ್ಟು ಉದ್ದಗಲ ಹರಡ್ಕೊಂಡಿದ್ಯೋ ಅಷ್ಟುದ್ದಕ್ಕೂ ಜನಸಂಖ್ಯೆಯನ್ನ ಹೊಂದಿದೆ. ಆದ್ರೆ ಚೀನಾದಲ್ಲಿ ಹಾಗಲ್ಲ. ಕೆಲವು ಪ್ರಾಂತ್ಯಗಳಲ್ಲಿ ಮಾತ್ರ ಜನಸಂಖ್ಯೆ ವಾಸಿಸ್ತಾರೆ. ಇನ್ನು ಕೆಲವು ಪ್ರಾಂತ್ಯಗಳಲ್ಲಿ ಮರುಭೂಮಿ ಇರೋದ್ರಿಂದ ಅಲ್ಲಿ ಜನ ವಾಸಿಸೋದೇ ಕಷ್ಟ. ಅಂಥದ್ರಲ್ಲಿ ಇಂಥ ಪ್ರದೇಶಗಳಲ್ಲಿ ಸೇನೆ ನಿಯೋಜನೆ ಮಾಡೋದು ಕೂಡ ತುಂಬಾ ಕಷ್ಟದ ಕೆಲಸ.
ಯಾಕಂದ್ರೆ ಅಲ್ಲಿ ಸೈನಿಕರಿಗೆ ಆಹಾರದ ಪೂರೈಕೆ, ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡೋಕೆ ಸಾಧ್ಯವೇ ಆಗೋದಿಲ್ಲ. ಆದ್ರೆ ಭಾರತ ಈ ರೀತಿ ಯಾವುದೇ ಸಮಸ್ಯೆಗಳನ್ನ ಎದುರಿಸ್ತಾ ಇಲ್ಲ. ಶತ್ರು ರಾಷ್ಟ್ರವನ್ನ ಮಟ್ಟ ಹಾಕಲು ಭಾರತ ಅಷ್ಟ ದಿಕ್ಕುಗಳಲ್ಲೂ ತನ್ನ ಸೇನೆಯನ್ನ ನಿಯೋಜಿಸಬಹುದು. ಗಡಿ ಭಾಗದಲ್ಲಿ ಪ್ರಾಬಲ್ಯ ಮೆರಿತಾ ಇದೆ ಭಾರತೀಯ ಸೇನೆ. ಭಾರತದ ಗಡಿ ಭಾಗದಲ್ಲಿ ಯುದ್ಧ ಏನಾದ್ರೂ ಆದ್ರೆ ತಕ್ಷಣಕ್ಕೆ ಯುದ್ಧ ಮಾಡಲು ಸೇನೆ ಕೂಡ ಯಾವಾಗ್ಲೂ ಅಲರ್ಟ್ ಆಗಿರುತ್ತೆ. ಚೀನಾ ವಿರುದ್ಧ ಹೋರಾಡಲು ಬಾರ್ಡರ್ನಲ್ಲಿ ಎನಿ ಟೈಮ್ 2 ರಿಂದ 2.5 ಲಕ್ಷ ಜನ ಸೈನಿಕರು ಸನ್ನದ್ಧರಾಗಿರ್ತಾರೆ. ಆದ್ರೆ ಚೀನಾದ ಗಡಿ ಭಾಗದಲ್ಲಿ 2 ರಿಂದ 2.3 ಲಕ್ಷ ಜನ ರಿಸರ್ವ್ ಫೋರ್ಸ್ ಇದೆ. ಆದ್ರೆ ಇವರು 3 ದೇಶಗಳ ಗಡಿ ಭಾಗದಲ್ಲಿ ಹರಿದು ಹಂಚಿ ಹೋಗಿದೆ. ಟಿಬೆಟ್ಗೆ ಸ್ವಲ್ಪ ತುಕಡಿ, ರಷ್ಯಾ ಗಡಿಗೆ ಸ್ವಲ್ಪ ತುಕಡಿ ನಿಯೋಜನೆಯಾಗಿದೆ. ಹಾಗಾಗಿ ಗಡಿ ಭಾಗದಲ್ಲಿ ಸೈನಿಕರ ವಿಚಾರಕ್ಕೆ ಬಂದ್ರೂ ಭಾರತವೇ ಸ್ಟ್ರಾಂಗ್ ಆಗಿದೆ. ಚೀನಾ ವಿರುದ್ಧ ಡಿಜಿಟಲ್ ಸ್ಟ್ರೈಕ್ನಲ್ಲಿ ಭಾರತ ಸಕ್ಸಸ್. ಭಾರತ ಹಾಗೂ ಚೀನಾ ನಡುವೆ ಉತ್ತಮ ವ್ಯವಹಾರ ಸಂಬಂಧವಿದೆ. ಚೀನಾ ತನ್ನ ಹೆಚ್ಚು ಉತ್ಪನ್ನಗಳನ್ನ ಭಾರತಕ್ಕೆ ರಫ್ತು ಮಾಡುತ್ತೆ. ಅದು ಉತ್ಪಾದಿಸೋ ಪ್ರಾಡಕ್ಟ್ ಆಗಿರಬಹುದು ಅಥವಾ ಮೊಬೈಲ್ ಆಪ್ಗಳಾಗಿರಬಹುದು. ಇದಕ್ಕೆಲ್ಲ ಉತ್ತಮ ಮಾರುಕಟ್ಟೆ ಒದಗಿಸೋದೇ ಭಾರತ. ಆದ್ರೆ ಯಾವಾಗ ಲಡಾಖ್ ಗಡಿ ಭಾಗದಲ್ಲಿ ಶಕುನಿ ದೇಶ ಚೀನಾ ತನ್ನ ಸೇನೆಯನ್ನ ಛೂ ಬಿಡ್ತೋ ಆಗ್ಲೇ ಎಚ್ಚೆತ್ತ ಭಾರತ ಡ್ರ್ಯಾಗನ್ ವಿರುದ್ಧ ಬಹಿರಂಗವಾಗಿಯೇ ಸಮರ ಸಾರ್ತು. ಅದರ ಪ್ರತಿಫಲವಾಗಿಯೇ ಕೆಂಪು ದೇಶದ ಆರ್ಥಿಕ ಬೆನ್ನುಮೂಳೆ ಮುರಿಯೋದಕ್ಕೆ ಡಿಜಿಟಲ್ ಸ್ಟ್ರೈಕ್ ಮಾಡ್ತು. ಮೊದಲ ಹಂತದಲ್ಲಿ 59 ಚೀನಿ ಆಪ್ಗಳನ್ನ ಬ್ಯಾನ್ ಮಾಡಿದ್ದ ಭಾರತ 2ನೇ ಹಂತದಲ್ಲಿ ಪಬ್ಜಿ ಆಪ್ ಸೇರಿದಂತೆ ಚೀನಾದ ಒಟ್ಟು 118 ಆಪ್ಗಳಿಗೆ ಗುನ್ನ ಇಟ್ಟು ಈ ಮೂಲಕ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ತಾನೇ ಸರ್ವಾಧಿಪತಿ ಅಂತ ಮೆರಿತಾ ಇದ್ದ ಕುತಂತ್ರಿ ದೇಶಕ್ಕೆ ಸರಿಯಾದ ಪೆಟ್ಟು ಬಿತ್ತು. ಡ್ರ್ಯಾಗನ್ ದೇಶದ ಡಿಜಿಟಲ್ ವ್ಯವಹಾರಕ್ಕೆ ಭಾರಿ ಪೆಟ್ಟು ಬಿತ್ತು. ಚೀನಾವನ್ನೇ ಘಡ ನಡುಗಿಸುತ್ತೆ ಭಾರತದ ಮಿಸೈಲ್. ಕೆಂಪು ದೇಶವನ್ನೇ ಸುಟ್ಟು ಭಸ್ಮ ಮಾಡಬಲ್ಲದು ಅಗ್ನಿ 5 ಮಿಸೈಲ್. ಇದು ನವಭಾರತ. ತಂತ್ರಜ್ಞಾನದ ವಿಚಾರದಲ್ಲೇ ಆಗಿರಬಹುದು ಅಥವಾ ಸೇನಾಪಡೆಯ ವಿಚಾರದಲ್ಲೇ ಆಗಿರಬಹುದು, ಶತ್ರು ರಾಷ್ಟ್ರದ ಹುಟ್ಟಡಗಿಸುತ್ತೆ. ಅದರಲ್ಲೂ ಭಾರತದ ಕೆಲವೊಂದು ಮಿಸೈಲ್ಗಳ ಹೆಸರನ್ನ ಕೇಳಿದ್ರೇನೆ ಸಾಕು, ದಟ್ಟ ದರಿದ್ರ ದೇಶ ಚೀನಾ ಕುಂತಲ್ಲೇ ಕಂಪಿಸಿ ಬಿಡತ್ತೆ. ಕ್ಸಿ ಜಿನ್ಪಿಂಗ್ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಭಾರತದ ಅಗ್ನಿ ಮಿಸೈಲ್ ಕೆಂಪು ರಾಷ್ಟ್ರವನ್ನ ಛಿದ್ರ ಮಾಡಬಲ್ಲದು. ಅಗ್ನಿ 5 ಮಿಸೈಲ್ನ ರೇಂಜ್ ಬರೋಬ್ಬರಿ 5,000 ಕಿಲೋಮೀಟರ್ ಹೊಂದಿದೆ. ಆದ್ರೆ ಕೆಲ ತಜ್ಞರ ಪ್ರಕಾರ ಅಗ್ನಿ 5 ಮಿಸೈಲ್ನ ರೇಂಜ್ ಬರೋಬ್ಬರಿ 8,000 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ಈ ಬಗ್ಗೆ ಭಾರತ ಹೇಳ್ತಾ ಇಲ್ಲ, ಸ್ವತಃ ಚೀನಾ ತಜ್ಞರೇ ಈ ಬಗ್ಗೆ ಹೇಳಿದ್ದಾರೆ. ಒಂದ್ ವೇಳೆ ಚೀನಾ ತಜ್ಞರು ಹೇಳಿದ ಈ ಥಿಯರಿ ಸಕ್ಸಸ್ ಆದ್ರೆ ಭಾರತದ ದಕ್ಷಿಣ ಭಾಗದಿಂದಲೂ ಅಗ್ನಿ 5 ಕ್ಷಿಪಣಿಯನ್ನ ಉಡಾಯಿಸಿ ಕೆಂಪು ದೇಶವನ್ನ ಸುಟ್ಟು ಭಸ್ಮ ಮಾಡಬಹುದು. ಆ ಮಟ್ಟಿಗೆ ಸಾಮರ್ಥ್ಯವನ್ನ ಹೊಂದಿದೆ ಅಗ್ನಿ 5 ಮಿಸೈಲ್. ಆತ್ಮನಿರ್ಭರ್ ಮೂಲಕ ಕೆಂಪು ದೇಶಕ್ಕೆ ಖೆಡ್ಡ ತೋಡಿದ ಭಾರತ. ಅಲೆ ಡ್ರಾ, ಅಲೆ ಬಹುಮಾನ. ಇದು ನವಭಾರತ. ಕೈಕಟ್ಟಿ ಕುಳಿತುಕೊಳ್ಳೋ ಭಾರತವಲ್ಲ. ದೈತ್ಯ ದೇಶಕ್ಕೆ ಖೆಡ್ಡ ತೋಡೋಕೆ, ಗುನ್ನ ಕೊಡೋಕೆ ಭಾರತ ಹಿಂದೇಟ್ ಹಾಕೋದೇ ಇಲ್ಲ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಎಂಬಂತೆ ಹಿಂದೂಸ್ತಾನ ಕುತಂತ್ರಿ ದೇಶಕ್ಕೆ ಸರಿಯಾಗಿ ತಿರುಗೇಟು ಕೊಡುತ್ತೆ. ಲಾಕ್ಡೌನ್ ಟೈಮಲ್ಲಿ ಡ್ರ್ಯಾಗನ್ ಸಂಹಾರಕ್ಕೆ ನಮೋ ಪಾಂಚಜನ್ಯ ಮೊಳಗಿಸಿದ್ರು. ಅದು ರಕ್ತ ದೋಕುಳಿ ಹರಿಸೋ ಯುದ್ಧದ ಮೂಲಕವಲ್ಲ. ಚೀನಾಗೆ ಎಲ್ಲಿ ಹೊಡೆದ್ರೆ ನೋವಾಗುತ್ತೆ ಅಂತ ಚೆನ್ನಾಗರಿತ ಮೋದಿ ಆತ್ಮನಿರ್ಭರ್ ಮೂಲಕ ಚೀನಾ ಮೇಲೇಳೋಕೆ ಆಗದೆ ಇರೋ ಪೆಟ್ಟು ನೀಡಿದ್ರು. ಭಾರತ ಸ್ವಾವಲಂಬಿಯಾಗಬೇಕು. ದೇಸಿ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಒದಗಿಸಬೇಕು. ವಿದೇಶಿ ಉತ್ಪನ್ನಗಳಿಗೆ ಬಹಿಷ್ಕಾರ ಹಾಕಿ ದೇಶಿ ಉತ್ಪನ್ನಗಳಿಗೆ ಉತ್ತೇಜನ ಕೊಡಿ ಅನ್ನೋ ಸಂದೇಶ ಸಾರಿದ್ರು. ಈ ಮೂಲಕ ಚೀನಾ ಉತ್ಪನ್ನಗಳಿಗೆ ಪರೋಕ್ಷವಾಗಿ ಗೇಟ್ ಪಾಸ್ ಕೊಡೋಕೆ ಸ್ಕೆಚ್ ಹಾಕಿದ್ರು ಮೋದಿ. ಈ ಮೂಲಕ ಮತ್ತೊಮ್ಮೆ ಡ್ರ್ಯಾಗನ್ ದೇಶದ ಆರ್ಥಿಕತೆಯ ಮೇಲೆ ಕ್ಷಿಪಣಿಯಂತೆ ದಾಳಿ ಮಾಡಿಬಿಡ್ತು ಭಾರತ.
ಇದಿಷ್ಟೇ ಅಲ್ಲ, ಭಾರತದ ಬತ್ತಳಿಕೆಯಲ್ಲಿ ಇನ್ನಷ್ಟು ಅಸ್ತ್ರಗಳಿವೆ. ಶತ್ರು ಸಂಹಾರ ಯಾಗಕ್ಕೆ ಇವೆಲ್ಲವನ್ನೂ ಮೀರಿಸುವಂತಹ ಮತ್ತಷ್ಟು ಸಿದ್ಧತೆಯನ್ನ ಭಾರತ ಮಾಡಿಕೊಂಡಿದೆ. ಇದನ್ನ ಕೇಳಿದ್ರೆ ಚೀನಾ ಕೂತಲ್ಲೇ ಶೇಕ್ ಆಗಿಬಿಡತ್ತೆ. ಶಿಖಂಡಿ ದೇಶ ಚೀನಾ ಹೇಗಾದ್ರೂ ಮಾಡಿ ಭಾರತದ ಗಡಿಯನ್ನ ಆಕ್ರಮಿಸಿಕೊಳ್ಳಬೇಕೆಂಬ ಹಗಲುಗನಸು ಕಾಣ್ತಿದೆ. ಆದರೆ ದೈತ್ಯ ದೇಶದ ಹಗಲುಗನಸು ಛಿದ್ರ ಮಾಡಲು ಭಾರತೀಯ ಸೇನೆ ಸಜ್ಜಾಗಿದೆ. 60,000 ಸೈನಿಕರಿಗೆ ಸೆಡ್ಡು ಹೊಡೆಯೋದಕ್ಕೆ ಭಾರತದ ವಾಯುಪಡೆ ಸರಕುಗಳನ್ನ ಪೂರೈಕೆ ಮಾಡ್ತಿದೆ. ಭಾರತದ ಆ ಒಂದು ವಾರ್ಗೆ ದೈತ್ಯ ದೇಶ ದಂಗು ಬಡಿದು ಹೋಗಿದೆ. ಚೀನಾ ಸೈನಿಕರ ಹೆಡೆಮುರಿ ಕಟ್ಟಲು ಭಾರತ ಮಾಡಿದ್ದೇನು? ಭಾರತದ ಬೆನ್ನಿಗೆ ನಿಂತ ದೊಡ್ಡಣ್ಣ. ಒಂದ್ ಕಡೆಯಿಂದ ಚೀನಾ ತನ್ನ ಮಾನ ಮರ್ಯಾದೆ ಬಿಟ್ಟು ತನ್ನ ಸೇನೆಯನ್ನ ಗಡಿ ಭಾಗದಲ್ಲಿ ನಿಯೋಜಿಸಿದೆ. ಇದಕ್ಕೆ ಸರಿಯಾದ ತಿರುಗೇಟು ಕೊಡೋದಕ್ಕಾಗಿ ಭಾರತೀಯ ವಾಯುಪಡೆ ಮುಂಜಾಗೃತವಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಮುಂಚೂಣಿ ನೆಲೆಗಳಲ್ಲಿರುವ ತುಕಡಿಗಳಿಗೆ ಬೇಕಾದ ಸರಕುಗಳನ್ನ ಪೂರೈಕೆ ಮಾಡ್ತಾ ಇದೆ. ಬೋಯಿಂಗ್ C-17 ಗ್ಲೋಬ್ ಮಾಸ್ಟರ್ ಸರಕು ಸಾಗಣೆ ವಿಮಾನ ಇದೆಲ್ಲವನ್ನು ಸರಬರಾಜು ಮಾಡ್ತಾ ಇದೆ. ಇನ್ನೊಂದ್ ಕಡೆ ಚೀನಾದ ಪರಮಶತ್ರು ಅಮೆರಿಕ ಕೂಡ ಭಾರತದ ಬೆನ್ನಿಗೆ ನಿಂತಿದ್ದು ಡ್ರ್ಯಾಗನ್ ವಿರುದ್ಧ ಕಿಡಿಕಾರಿದೆ. ಚೀನಾ ಉತ್ತರ ಭಾಗದ ಹಿಮಾಲಯದಲ್ಲಿ 60,000 ಸೈನಿಕರನ್ನ ನಿಯೋಜನೆ ಮಾಡಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪೊಂಪೆಯೋ ಹೇಳಿಕೆ ನೀಡಿದ್ದು ಚೀನಾದ ನಡವಳಿಕೆ ವಿರುದ್ಧ ಕೆಂಡಕಾರಿದ್ದಾರೆ. ಕ್ವಾಡ್ ಗ್ರೂಪ್ ಎಂದು ಕರೆಯಲ್ಪಡುವ ಅಮೆರಿಕ, ಜಪಾನ್, ಭಾರತ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಟೋಕಿಯೋದಲ್ಲಿ ಸಭೆ ನಡೆಸಿದ್ರು. ಈ ಎಲ್ಲಾ ದೇಶಗಳ ಮೇಲೆ ಕಮ್ಯುನಿಸ್ಟ್ ದೇಶ ಚೀನಾ ದಬ್ಬಾಳಿಕೆ ಮಾಡ್ತಾ ಇದೆ. ಕುತಂತ್ರಿ ಚೀನಾದ ಒಂದೊಂದೇ ಮುಖವಾಡವನ್ನ ಬಿಚ್ಚಿಟ್ಟ ಅಮೆರಿಕದ ಮೈಕ್ ಪೊಂಪೆಯೋ ಭಾರತದೊಂದಿಗೆ ನಾವಿದ್ದೇವೆ, ನಾವು ಅವರಿಗೆ ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಭಾರತಕ್ಕೆ ಆನೆ ಬಲ ಬಂದಂತಾಗಿದ್ರೆ ಬೆಂಕಿ ಉಗುಳೋ ಚೀನಾ ಒಳಗೊಳಗೆ ಕೊತ ಅಂತ ಕುದೀತಾ ಇದೆ. ಆದ್ರೆ ಏನ್ ಮಾಡ್ತೀರಾ ಪಾಪ, ಭಾರತದ ವಿರುದ್ಧ ಯಾವುದೇ ನಿಟ್ಟಿನಲ್ಲಿ ಹಗೆತನ ತೀರಿಸಿಕೊಳ್ಳೋಕೆ ಹೋದ್ರೂ ಮುಗ್ಗರಿಸಿ ಬೀಳೋದು ಮಾತ್ರ ಚೀನಾ. ಭಾರತವನ್ನ ಎಷ್ಟೇ ಕಟ್ ಹಾಕ್ಬೇಕು ಅಂತ ನೋಡಿದ್ರು ಎಲ್ಲದರಲ್ಲೂ ಫೇಲ್ ಆಗ್ತಾ ಇರೋ ಕೆಂಪು ದೇಶ ಇಂಗು ತಿಂದ ಮಂಗನಂತಾಗ್ಬಿಟ್ಟಿದೆ. ಬೇರೆ ದೇಶಗಳೊಂದಿಗೂ ಭಾರತ ಉತ್ತಮ ಬಾಂಧವ್ಯ ಇಟ್ಕೊಂಡಿರೋದು ಜಿನ್ ಪಿಂಗ್ ಕಣ್ಣನ್ನ ಕೆಂಪಾಗಿಸಿದೆ. ಮೋದಿ ಸ್ನೇಹ ಬಯಸ್ತಾರೆ ದಿಗ್ಗಜ ನಾಯಕರು. ಜಿನ್ ಪಿಂಗ್ ಸುತ್ತ ಶತ್ರುಕೋಟೆ ನಿರ್ಮಾಣ. ಚೀನಾ ಇಡೀ ಜಗತ್ತನ್ನ ತಾನೇ ಆಳ್ಬೇಕು, ಎಲ್ಲರೂ ತನ್ನ ಅಧೀನರಾಗಬೇಕು ಅಂತ ಹಗಲುಗನಸು ಕಾಣ್ತಾನೆ ಇದೆ. ಅದಕ್ಕಾಗಿ ತಾನು ಯಾವ ಮಟ್ಟಕ್ಕೂ ಇಳಿಯಬಲ್ಲೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಅದರಲ್ಲೂ ಕೊರೋನಾ ಆದ್ಮೇಲಂತೂ ಹಲವು ರಾಷ್ಟ್ರಗಳು ಕೆಂಪು ದೇಶದ ವಿರುದ್ಧ ಸಿಡಿದೆದ್ದಿವೆ. ಹೀಗಾಗಿ ಜಿನ್ ಪಿಂಗ್ ಸುತ್ತಲೂ ಶತ್ರುಗಳ ಕೋಟೆಯೇ ನಿರ್ಮಾಣವಾಗಿದೆ. ಆದರೆ ಭಾರತಕ್ಕೆ ವಿಶ್ವದ ತುಂಬೆಲ್ಲ ಸ್ನೇಹ ರಾಷ್ಟ್ರಗಳೇ ತುಂಬಿ ಹೋಗಿವೆ. ಮೋದಿ ಸಖ್ಯ ಬೆಳೆಸಲು ವಿಶ್ವದ ಅಗ್ರಗಣ್ಯ ನಾಯಕರು ತಾ ಮುಂದು ನಾ ಮುಂದು ಅಂತ ಬರ್ತಿದ್ದಾರೆ. ರಷ್ಯಾ, ಅಮೆರಿಕ, ಇಸ್ರೇಲ್ ಸೇರಿದಂತೆ ಹಲವು ರಾಷ್ಟ್ರಗಳು ಭಾರತದೊಂದಿಗೆ ರಕ್ಷಣಾ ಒಪ್ಪಂದ ಮಾಡಿಕೊಂಡಿವೆ. ಚೀನಾಕ್ಕೆ ಫಾಲ್ಕನ್ ಎಂಬ ಯುದ್ಧ ವಿಮಾನ ನೀಡಲು ಹಿಂದೇಟ್ ಹಾಕಿದ್ದ ರಷ್ಯಾ ಭಾರತಕ್ಕೆ ಹಿಂದೂ ಮುಂದೂ ನೋಡದೆ ಫಾಲ್ಕನ್ ವಿಮಾನ ನೀಡಲು ಗ್ರೀನ್ ಸಿಗ್ನಲ್ ನೀಡಿದೆ. ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಯಾವಾಗ್ಲೂ ಭಾರತವನ್ನ ತಮ್ಮ ಪರಮಾಪ್ತ ರಾಷ್ಟ್ರ, ಮೋದಿಯನ್ನ ತಮ್ಮ ಪರಮ ಆಪ್ತ ಸ್ನೇಹಿತ ಅಂತ ಕರೀತಾರೆ. ಮೋದಿ ಪ್ರಧಾನಿಯಾದಾಗಿನಿಂದಲೂ ಭಾರತದ ರಕ್ಷಣಾ ವ್ಯವಸ್ಥೆ ಮತ್ತಷ್ಟು ಬಲಗೊಂಡಿದೆ. ಭಾರತದ ಬತ್ತಳಿಕೆಗೆ ಹೊಸ ಬ್ರಹ್ಮಾಸ್ತ್ರಗಳು ಬಂದು ಸೇರ್ತಿವೆ. ಇದು ದೈತ್ಯ ದೇಶವನ್ನ ಮತ್ತಷ್ಟು ಕಂಗಾಲಾಗಿಸಿದೆ. ಭಾರತ ಚೀನಾ ನಡುವೆ ಯಾವುದೇ ರೀತಿ ವಿವಾದಗಳಾದ್ರೂ ಕೂಡ ಜಗತ್ತಿನ ಅತಿ ಹೆಚ್ಚು ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಲ್ಲುತ್ತಿವೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಅನುಭವಿಸ್ತಾ ಇದೆ ಚೀನಾ. ಬೇರೆ ದೇಶಗಳೊಂದಿಗೆ ಉತ್ತಮ ಸಂಬಂಧ ಹೊಂದುವ ಮೂಲಕ ಚೀನಾಗೆ ದೊಡ್ಡ ಖೆಡ್ಡಾವನ್ನೇ ತೋಡಿದೆ ಭಾರತ. ಭಾರತೀಯ ಸೇನೆಗೆ ಹೊಸ ಮಿಸೈಲ್, ಯುದ್ಧ ವಿಮಾನಗಳು ಸೇರ್ಪಡೆಯಾಗ್ತಾನೇ ಇವೆ. ಶತ್ರು ದೇಶಗಳ ನೆಲೆಯನ್ನ ಕ್ಷಣಾರ್ಧದಲ್ಲಿ ಉಡಿಸ್ ಮಾಡಬಲ್ಲದು. ರಡಾರ್ಗಿಂತಲೂ ವೈರಿ ವಿಮಾನಗಳನ್ನ ಬೇಗ ಪತ್ತೆ ಹಚ್ಚುತ್ತೆ. ಚೀನಾದ ನಿದ್ದೆಗೆಡಿಸಿದ ಈ ಬ್ರಹ್ಮಾಸ್ತ್ರಗಳ ಬಗ್ಗೆ ಹೇಳ್ತೀವಿ ನೋಡಿ. ಭಾರತೀಯ ಸೇನೆಗೆ ಹೊಸ ಬತ್ತಳಿಕೆಯೂ ಸೇರ್ಪಡೆಯಾಗ್ತಾ ಇರುತ್ತೆ. ಇಸ್ರೇಲ್ನಿಂದ ಬಂದ ಫಾಲ್ಕನ್ ಯುದ್ಧ ವಿಮಾನ ರೆಡಾರ್ಗಿಂತಲೂ ವೇಗವಾಗಿ ಶತ್ರುಗಳ ನೆಲೆಯನ್ನ ಹುಡುಕುತ್ತೆ.
ಈ ವಿಮಾನ ಪರಮ ಪಾಪಿ ಚೀನಾ ಎದೆಯಲ್ಲಿ ದೊಡ್ಡ ನಡುಕ ಹುಟ್ಟಿಸಿದೆ. ಇದರ ತೀಕ್ಷ್ಣ ದಾಳಿಯಿಂದ ಇದನ್ನ ಆಗಸದ ಕಣ್ಣು ಅಂತಾನೆ ಕರೀತಾರೆ. ಸೈನಿಕರ ಚಲನವಲನಗಳನ್ನ ಮಿಂಚಿನ ವೇಗದಲ್ಲಿ ಕಂಡುಹಿಡಿಯುತ್ತೆ ಈ ಫಾಲ್ಕನ್. ಶತ್ರು ರಾಷ್ಟ್ರದ ವಿಮಾನದ ಒಂದೊಂದು ಚಲನವಲನವನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತೆ. ಫಾಲ್ಕನ್ ವಾಯುಗಾಮಿ ರಕ್ಷಣಾ ವ್ಯವಸ್ಥೆ ಆಧುನಿಕ ಯುದ್ಧಕ್ಕೆ ಹೇಳಿ ಮಾಡಿಸಿದ ಅಸ್ತ್ರ. ಯುದ್ಧ ವಿಮಾನಗಳನ್ನ, ಮಿಸೈಲ್ಗಳನ್ನ ಹಾಗೂ ಡ್ರೋನ್ಗಳನ್ನ ರೆಡಾರ್ ಪತ್ತೆ ಹಚ್ಚೋಕು ಮುನ್ನವೇ ಐಡೆಂಟಿಫೈ ಮಾಡುತ್ತೆ. ಹಾಗಾಗಿ ಈ ಫಾಲ್ಕನ್ ಹೆಸರು ಕೇಳಿ ಚೀನಾಗೆ ಒಳಗೊಳಗೆ ನಡುಕ ಹುಟ್ಟಿದೆ. ಭಾರತೀಯ ವಾಯುಸೇನೆಗೆ ರುದ್ರಂ ಅನ್ನೋ ರಣಾಸ್ತ್ರ ಸೇರ್ಕೊಂಡಿದೆ. ಇದು ಅಂತಿಂತಹ ಆಯುಧವಲ್ಲ, ಶತ್ರು ದೇಶದ ರಡಾರ್ ವ್ಯವಸ್ಥೆಯನ್ನೇ ಛಿದ್ರ ಮಾಡಬಲ್ಲ ಬಾಹುಬಲಿ. ಆಂಟಿ ರೇಡಿಯೇಷನ್ ಮಿಸೈಲ್ ಅಂತಾನೆ ಕರೆಸಿಕೊಳ್ಳೋ ಈ ರುದ್ರಂ 1 ಕ್ಷಿಪಣಿ ಶಬ್ದದ ವೇಗಕ್ಕಿಂತಲೂ ಹೆಚ್ಚು ಫಾಸ್ಟ್ ಆಗಿ ನುಗ್ಗಿ ಬಂದು ದಾಳಿ ಮಾಡುತ್ತೆ. ರುದ್ರಂ ಕ್ಷಿಪಣಿ 500 ಮೀಟರ್ನಿಂದ 15 ಕಿಲೋಮೀಟರ್ ವರೆಗೂ ನೆಲದಿಂದ ಆಕಾಶಕ್ಕೆ ಜಿಗಿದು ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದರೊಂದಿಗೆ ಕರ್ನಾಟಕದ ರುಸ್ತುಂ 2 ಡ್ರೋನ್ ಭಾರತೀಯ ವಾಯುಪಡೆಯ ಭರವಸೆಯ ಶಕ್ತಿಯಾಗಿ ಗುರುತಿಸಿಕೊಂಡಿದೆ. ಇದು 16,000 ಅಡಿ ಎತ್ತರದಲ್ಲಿ ಸತತ 8 ಗಂಟೆಗಳ ಕಾಲ ಯಶಸ್ವಿ ಹಾರಾಟ ದಾಖಲಿಸಿದೆ. ಚಿತ್ರದುರ್ಗದಲ್ಲಿ ಇದರ ವೈಮಾನಿಕ ಪರೀಕ್ಷೆ ಕೂಡ ಯಶಸ್ವಿಯಾಗಿ ನಡೆದಿದೆ. ಇದು ಚೀನಾದ ಡ್ರೋನ್ಗೆ ಸೆಡ್ಡು ಹೊಡೆಯೋ ಸಾಮರ್ಥ್ಯ ಹೊಂದಿದೆ. ಭಾರತದ ರಕ್ಷಣಾ ಪಡೆ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಯುತ ರಕ್ಷಣಾ ಪಡೆಗಳಲ್ಲಿ ಒಂದಾಗಿದೆ. ಹಿಂದೂಸ್ತಾನದ ಕ್ಷಿಪಣಿಗಳು ಶತ್ರು ದೇಶವನ್ನ ಧಗಧಗ ಅಂತ ಹೊತ್ತಿ ಉರಿಯುವಂತೆ ಮಾಡುತ್ತೆ. ಭಾರತದ ಯುದ್ಧ ವಿಮಾನಗಳು ರಣಾಂಗಣದಲ್ಲಿ ಶತ್ರು ಕೋಟೆಯನ್ನ ಭೇದಿಸಬಲ್ಲವು. ನಮ್ಮ ಸೇನೆ ಬಲಾಢ್ಯವಾಗಿದ್ದು ವೈರಿ ದೇಶದ ಸೈನಿಕರ ಹೆಡೆಮುರಿ ಕಟ್ಟುವ ಸಾಮರ್ಥ್ಯ ಹೊಂದಿದ್ದಾರೆ. ಭಾರತ ಕೇವಲ ರಕ್ಷಣಾ ಪಡೆ ವಿಚಾರದಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಆಯಾಮದಲ್ಲಿಯೂ ಶತ್ರು ರಾಷ್ಟ್ರ ಚೀನಾಕ್ಕೆ ಸೆಡ್ಡು ಹೊಡೆದಿದೆ. ರಣಹೇಡಿ ಚೀನಾದ ಮಸಲತ್ತನ್ನ ಮಣ್ಣಾಗಿಸಿ ಶತ್ರು ಸಂಹಾರ ಮಾಡಲು ಭಾರತ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ. ನರಿ ಬುದ್ಧಿ ಚೀನಾ ಎಷ್ಟೇ ತಿಪ್ಪರಲಾಗ ಹಾಕಿದ್ರೂ ಭಾರತದ ಮುಂದೆ ಎದ್ದು ನಿಲ್ಲೋಕು ಆಗಲ್ಲ. ಭಾರತದ ವಿರುದ್ಧ ಡ್ರ್ಯಾಗನ್ ಎಷ್ಟೇ ಷಡ್ಯಂತ್ರ ಹೂಡಿದ್ರೂ ಅವೆಲ್ಲವನ್ನ ಹಿಂದೂಸ್ತಾನ ಉಡೀಸ್ ಮಾಡಿಬಿಡುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಬಿಗ್ ಸ್ಟೋರಿ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.